ಸಿಟಿ ರವಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಹಿರೇಬಾಗೇವಾಡಿಯಲ್ಲಿ ಸೊ ಈಗ ಅವ್ರನ್ನ ಕರ್ಕೊಂಡು ಹೋಗಿದ್ದು ಆ ಲಿಮಿಟೇಷನ್ ಬರೋದು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟೇಷನ್ ಬರುತ್ತೆ ಸುವರ್ಣಸೌಧ. ಸೊ ಹಾಗಾಗಿ ಹಿರೇಬಾಗೇವಾಡಿಯಲ್ಲೇ ಈಗ ಎಫ್ಐಆರ್ ದಾಖಲಾಗಿದೆ. ಏನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಸದನದ ಒಳಗಡೆಗೆ ಆಗಿರುವಂಥ ವಿಚಾರಕ್ಕೆ ಎಫ್ಐಆರ್ ದಾಖಲು ಮಾಡ್ಕೊಂಡು ಆ ಪ್ರಕರಣದನ್ನು ಹೇಗೆ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಸುಪರ್ದಿಯಲ್ಲಿರುವಂಥದ್ದೇ ಸಭಾಪತಿಗಳು. ಇದನ್ನು ಹೊರಗಡೆಗೆ ಹಾಕೋಕ್ಕಾಗಲ್ಲ, ಅದು ನೀವೇನು ಮಾಡೋಕ್ಕೂ ಆಗಲ್ಲ. ಅಲ್ಲಿಗೆ ಹೊರಗಡೆಗೆ ಹೆಂಗೆ ತೊಗೊಂಡು ಬರ್ತೀರಾ ನೀವು? ಹಂಗಾಗೋದಾಗಿದ್ರೆ ಸದನದ ಒಳಗಡೆಗೆ ತುಂಬ ಆಗಿದ್ದಾವೆ ಆ ರೀತಿಯಾಗಿ. ಅವುಗಳನ್ನು ತಂದಿಟ್ಟು ಕೇಸ್ ಹಾಕೋಕ್ಕಾಗತ್ತೆ? ಎಲ್ಲಿದೆ ಕೇಸು? ಬರಲ್ಲ ಅದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದವನ್ನು ನಿಂದಿಸಿರುವುದು ನಥಿಂಗ್ ಬಟ್ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರು. ನಿಮ್ಮ ಪ್ರಕಾರ ಸರ್ ಸಿಟಿ ರವಿ ನಿಮ್ಗೆ ಏನು ಮಾಹಿತಿ ಕೊಡ್ತೀರಾ? ನಾನು ಗೌರವಾನ್ವಿತ ಸಭಾಪತಿಗಳನ್ನು ಹೊರಟಿ ಸಾಹೇಬರನ್ನ ಭೇಟಿ ಮಾಡಿ ಮತ್ತು ಸಿ ಟಿ ರವಿಯವ್ರನ್ನ ಭೇಟಿ ಮಾಡಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ ನಮ್ಮೆಲ್ಲ MLC ಅವ್ರನ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಇಲ್ಲಿ ನಡೆದ ಘಟನೆ ಬಗ್ಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಿ ಟಿ ರವಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಭಾಪತಿಗೆ ಇಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಎರಡೂ ಕಂಪ್ಲೇಂಟು ಆದಮೇಲೆ ನಾನು ಸಭಾಪತಿಯವ್ರನ್ನ ಕೇಳಿದೆ, ಏನಾದರೂ ದಾಖಲೆ ಇದೆಯಾ ಅಂತ. ರೆಕಾರ್ಡಲ್ಲಿ ಇವರು ಮಾತಾಡಿರೋದು ಯಾವುದು ದಾಖಲೆ ಇಲ್ಲ ಮತ್ತು CCTV ಕ್ಯಾಮ್ರಾಗಳಲ್ಲೂ ಯಾವುದೇ ದಾಖಲೆ ಇಲ್ಲ. ಆ ದೃಷ್ಟಿಯಿಂದ ಸಭಾಪತಿಗಳು ತೀರ್ಮಾನ ಕೊಟ್ಟಿದ್ದಾರೆ. ಈಗ ಇದು ಎಲ್ಲೂ ದಾಖಲೆ ಇಲ್ಲದೇ ಇರೋದ್ರಿಂದ ನಾನು ಯಾವುದೇ ರೀತಿ ಕ್ರಮ ಮಾಡೋಕ್ಕೆ ಬರಲ್ಲ ಅನ್ನೋ ರೂಲಿಂಗನ್ನು ಕೊಟ್ಟಿದ್ದಾರೆ. ಇದೇನಾದರೂ ಇದ್ದರೆ ನೀವು ನಿಮ್ಮ ಮಧ್ಯೆನೇ ಇದನ್ನು ತೀರ್ಮಾನ ಮಾಡ್ಕೊಳ್ಳಿ, ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ಸಮಾಧಾನದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಸ್ಪೀಕರ್ ಸಭಾಪತಿಗಳು ಅಡ್ಜರ್ನ್ ಮಾಡಿದ್ದಾರೆ. ಅಡ್ಜರ್ನ್ ಆದಮೇಲೆ ಜನಗಣಮನ ಆದಮೇಲೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಪ್ರವೃತ್ತಿಯನ್ನು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಸಿ ಟಿ ರವಿಯವರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಅವ್ರನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಇಲ್ಲಿ ವಿಧಾನಸಭೆಗೆ ಬಂದಿದ್ದರು. ಇಲ್ಲಿ ವಿಧಾನಸಭೆಯಿಂದ ವಾಪಸ್ ಹೋಗಬೇಕಾದ್ರೆ ಅವರ ಗೂಂಡಾಗಳು, ಕಾಂಗ್ರೆಸ್ಸಿನ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಒಡೆಯುವಂಥ ಪ್ರಯತ್ನ ಮಾಡಿರೋದು. ಈ ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ವಿಧಾನ ಪರಿಷತ್ ಒಳಗಡೆ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೀರಿ. ಇದೊಂದು ಹೋರಾಟವನ್ನು ಮಾಡ್ತೀರಿ. ಇಲ್ಲೇ ನಾವು ಧರಣಿ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ. ಇಲ್ಲೇ ನಾವು ಧರಣಿ ಮಾಡಿ ಸರ್ಕಾರದ ಫೇಲೂರು, ಅಸೆಂಬ್ಲಿ ಒಳಗಡೆ ನಿಮಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನಾದರೂ ಮಾತುಕತೆಯಲ್ಲಾಗಿದ್ದರೆ ನೀವು ಅದಕ್ಕೆ ಕಾನೂನು ಪ್ರಕಾರ ಏನು ಬೇಕೋ ಕ್ರಮ ತೆಗೆದುಕೊಳ್ಳಿ, ದಾಖಲೆಗಳನ್ನು ಇಡಿ. ಏನು ದಾಖಲೆ ಇಲ್ಲದೇ ಈ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನು ಮಾಡಿದ್ದೀರಾ, ಬೆದರಿಕೆ ಹಾಕಿದ್ದೀರಾ, ಕೊಲೆ ಬೆದರಿಕೆ ಹಾಕಿದ್ದೀರಾ. ಇದೆಲ್ಲನೂ ಕೂಡ ಇವತ್ತು ಈ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಪ್ರೀ ಪ್ಲ್ಯಾನಡ್ ಆಗಿ ಬಂದಿದ್ದಾರೆ. ಹೊರಗಡೆಯಿಂದ ಹೆಂಗೆ ಬಂದರು? 30-40 ಜನ ಹೆಂಗೆ ಬಂದರು? ಅವ್ರ PAಗಳೆಲ್ಲ ಬಂದಿದ್ದಾರೆ, ಹೆಂಗೆ ಬಂದರು? ಇದೆಲ್ಲ ಪ್ರೀ ಪ್ಲ್ಯಾನಡ್. ಅಂದರೆ ಈ ವಿಧಾನಸೌಧನೂ ಕೂಡ ಅವರು ಗೂಂಡಾಗಿರಿಗೆ ಅವ್ರನ್ನೆಲ್ಲ ಹೆಂಗೆ ಒಳಗಿಬಿಟ್ರು? ಪೊಲೀಸವರು ಅವ್ರನ್ನೆಲ್ಲ ಇಲ್ಲಿಗೆ ಕಳಿಸ್ತೋರು ಯಾರು? ಕಳಿಸ್ಬೇಕಾದ್ರೆ ಯಾವುದಾನ ಮಿನಿಸ್ಟ್ರು ಅವ್ರನ್ನ ಕಳಿಸಿರ್ಬೇಕು ಪಾಸ್ ಕೊಟ್ಟು. ಇದೆಲ್ಲ ನೋಡಿದ್ರೆ ಇದೊಂದು ಪ್ರೀ ಪ್ಲ್ಯಾನ್ ಮಾಡಿರುವಂಥ ಘಟನೆ ಅಂತ ಅನಿಸುತ್ತೆ. ಈಗ ಇನ್ನೂ ತೀರ್ಮಾನ ಮಾಡಿಲ್ಲ, ಹೋರಾಟ ಅಂತೂ ಮಾಡ್ತೀರಿ. ಈ ಅಧಿವೇಶನದಲ್ಲೇ ಇಲ್ಲೇ ನಮ್ಮ ಅಧಿವೇಶನ ಮುಗಿದ ತಕ್ಷಣ ನಾನು ಕೂಡ ಬರ್ತೀನಿ, ಹೋರಾಟ ಮಾಡ್ತೀರಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಈ ಥರದ ಗೂಂಡಾಗಿರಿ ಭಾಳ ದಿನ ನಡೆಯಲ್ಲ.
ಏನು ನೀವೇನು ಗೂಟ ಹೊಡ್ಕೊಂಡು ಇಲ್ಲೇನು ಕೂತಿರಲ್ಲ, ನೀವು ಕೂಡ ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೊಬೇಕಾಗ್ತೈತೆ, ಎಚ್ಚರಿಕೆಯನ್ನು ಮಾತನ್ನು ಕೊಡ್ತಾ ಇದ್ದೀನಿ. ನೋಡಿ, ನಾನು ಸಾಕ್ಷ್ಯಾರದ ಮೇಲೆ ಎಲ್ಲ ನಡೆಯುವಂಥದ್ದು, ಯಾವುದೇ ಕಂಪ್ಲೇಂಟ್ ಇದ್ರೂ ಕೂಡ ಸಾಕ್ಷಿ ಆಧಾರದ ಮೇಲೆ ನಡೆಯುವಂಥದ್ದು. ವಿಧಾನಸಭೆಯ ಪರಿಷತ್ತಿನ ಸ್ಪೀಕರೇ ಹೇಳಿದ್ದಾರೆ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದನ್ನ ಮಾಡಿದ್ದಾರೆ. ಅಷ್ಟಿದ್ಮೇಲೂ ಕೂಡ ಈ ಥರದ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಖಂಡಿಸ್ತೀನಿ.